ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ವಿವಾದವು ಪ್ರೋಪಾದಾರ್ಥ ಪ್ರಭುಪಾದಕಿ ಜೈ. ನಿನ್ನೆಯ ಕ್ಲಾಸಲ್ಲಿ ನಾವು 6ನೇ ಅಧ್ಯಾಯದ 1ನೇ ಶ್ಲೋಕವನ್ನು ನೋಡಿದ್ದೇವೆ. ನಿರ ಆ ಶ್ಲೋಕ ಹೀಗಿದೆ: ನಿರಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ. ಅನಾಶ್ರಿತ, ನಿರಾಶ್ರಿತ ಅಲ್ಲ, ಕ್ಷಮಿಸಿ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಭಗವಂತ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, 5ನೇ ಅಧ್ಯಾಯದ ಮುಖಾಂತರ ಭಗವಂತ ನಿಷ್ಕಾಮ ಕರ್ಮವನ್ನ ಮಾಡಿ ಶುದ್ಧಿ ಆದವನಿಗೆ ಜ್ಞಾನ ಮಾರ್ಗ ದೊರಕಿ ಆಮೇಲೆ ಅಷ್ಟಾಂಗ ಯೋಗ ಹೇಗೆ ಸಿಗ್ತದೆ ಅಂತ ಹೇಳುವುದರ ಬಗ್ಗೆ ಅರ್ಥ ಮಾಡ್ಕೊಂಡ ಮೇಲೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಅಷ್ಟಾಂಗ ಯೋಗವನ್ನು ತಕ್ಕೊಂಡವನು ಯಾವ ರೀತಿ ಇರ್ತಾನೆ ಅಂತ ಹೇಳಿ ಡಿಸ್ಕಷನ್. ಅನಾಶ್ರಿತ ಕರ್ಮಫಲಂ, ಅವನು ಕರ್ಮ ಫಲದ ಬಗ್ಗೆ ಯಾವ ರೀತಿಯಲ್ಲಿಯೂ ಅವನಿಗೆ ಆಸೆ ಆಕಾಂಕ್ಷೆ ಆಮೇಲೆ ಅದರಲ್ಲಿ ಆಶ್ರಯ ಇರುವುದಿಲ್ಲ. ಆ ರೀತಿಯಲ್ಲಿ ಅವನು ಕರ್ಮ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಅಂದ್ರೆ ಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾನೆ. ಅಂಥವನು ನಿಜವಾಗಿ ಸನ್ಯಾಸಿ ಅಥವಾ ಯೋಗಿ. ಅದನ್ನೆಲ್ಲ ಬಿಟ್ಟು ನಾನಿದೇನು ಮಾಡುದಿಲ್ಲ ಅಂತ ಹೇಳಿ ಕೂತವನು ಅಲ್ಲ. ಬೆಂಕಿ ಉರಿಸದೆ ಅಡಿಗೆ ಮಾಡದೇ ಇರುವವನು ಅಲ್ಲ ಅಂತ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಶ್ಲೋಕ 2, ಇವತ್ತಿನದ್ದು 6ನೇ ಅಧ್ಯಾಯ. ಮ್ಯೂಟ್ ಮಾಡ್ಕೊಳ್ಳಿ. ಈಗ ಸನ್ಯಾಸದ ಬಗ್ಗೆ ಅಲ್ಲಿ ಬಂದ ಕಾರಣ ಈ ಸನ್ಯಾಸ ಹೇಗೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ಭಗವಂತ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ ಸ ನಹಿ ಅಸನ್ಯಸ್ತ ಸಂಕಲ್ಪೋ ನಹ್ಯಃ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಂ ಇತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ. ಸನ್ಯಾಸಿಗೂ ಯೋಗಿಗೂ ವ್ಯತ್ಯಾಸ ಇಲ್ಲ, ಅದನ್ನು ತಿಳ್ಕೋ ಅರ್ಜುನ ಅಂತ ಹೇಳ್ತಾರೆ. ಯಾವುದನ್ನ ಸನ್ಯಾಸ ಅಂತ ಹೇಳ್ತಾರೆ ಮತ್ತೆ ಯಾವುದನ್ನು ಯೋಗ ಅಂತ ಹೇಳ್ತಾರೆ, ಅದೆರಡರಲ್ಲೂ ಏನು ವ್ಯತ್ಯಾಸ ಇಲ್ಲ, ಅದನ್ನು ತಿಳ್ಕೋ. ಯಂ ಸನ್ಯಾಸಂ ಇತಿ ಪ್ರಾಹುರ್ಹು ಯೋಗಂ ತಂ ವಿದ್ಧಿ ಪಾಂಡವ. ನಹಿ ಇಲ್ಲಿ ತಪ್ಪಿದೆ ಸ್ಪೆಲ್ಲಿಂಗ್ ಅಂತ, ಅಸನ್ಯಸ್ತ ಆಗ್ಬೇಕು. ನಹಿ ಅಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ನ ಹಿ ಅಸನ್ಯಸ್ತ ಅಂದ್ರೆ ಯಾರಾದ್ರೂ ಏನನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ಅದು ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ. ಅನುವಾದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಹೇಳಿದ್ದಾರೆ: ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿಯಾಗಲಾರರು ಅಥವಾ ಸನ್ಯಾಸಿಯಾಗಲಾರರು. ಪಾಂಡುಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರೂ ಯೋಗಿಯಾಗಲಾರರು. ಈಗ ಸನ್ಯಾಸ ಮತ್ತು ಯೋಗ ಎಂಬ ಪದವನ್ನು ಅರ್ಥ ಮಾಡೋಣ. ಸನ್ಯಾಸ ಎಂಬ ಪದವನ್ನು ನಾವು ಈಗಾಗಲೇ ಅರ್ಥ ಮಾಡಿದ್ದೇವೆ, ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ಸನ್ಯಾಸ ಅಂತ ಹೇಳಿದ್ರೆ, ನ್ಯಾಸ ಅಂತ ಹೇಳಿದ್ರೆ ಸ್ಥಿತನಾಗೋದು ಕೃಷ್ಣ ಪ್ರಜ್ಞೆಯಲ್ಲಿ. ಸಮ್ಯಕ್ ರೂಪೇಣ ನ್ಯಾಸ ಅಂದ್ರೆ ಯಾವತ್ತು ಅಲ್ಲಿ ವಿಚಲಿತನಾಗದೆ ಯಾವತ್ತು ಭಗವಂತನ ಸೇವೆಯಲ್ಲೇ ತೊಡಗಿದವ ನಿತ್ಯ ಸನ್ಯಾಸಿ, ನಿಜವಾದ ಸನ್ಯಾಸಿ. ಬರೀ ಬಟ್ಟೆ ಬದಲಾವಣೆ ಮಾಡಿದರೆ ಸನ್ಯಾಸಿ ಆಗ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ. ಆದ ಕಾರಣ ಎಲ್ಲಾ ಭಕ್ತರು ಹೃದಯದಲ್ಲಿ ಸನ್ಯಾಸಿಗಳು. ಯಾಕೆಂತ ಹೇಳಿದ್ರೆ ಅವರು ಯಾವತ್ತು ಭಗವಂತನ ಸೇವೆಯಲ್ಲೇ, ಭಗವಂತನ ಬಗ್ಗೆ ಚಿಂತನೆ, ಭಗವಂತನ ಸೇವೆ ಬಗ್ಗೆಯೇ ಚಿಂತನೆ ಮಾಡ್ತಿರ್ತಾರೆ.
ಯೋಗ ಅಂದ್ರೆ ಏನು? ಯೋಗ ಅಂತ ಹೇಳಿದ್ರೆ ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿ ಭಗವಂತನ ಸೇವೆ ಮಾಡುವುದು. ಇದು ಇಲ್ಲಿ ಎರಡರೂ ಒಂದೇ. ಯಾಕೆಂದರೆ ಸನ್ಯಾಸ ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ಸ್ಥಿತರಾದವರು. ಯೋಗ ಅಂದ್ರೆ ಏನು? ಅದೇಯ. ಯಾವುದು ಯೋಗ ಅಂದ್ರೆ? ಭಗವಂತನ ಸೇವೆ ಮಾಡುವುದು, ಭಗವಂತನ ತಿಳ್ಕೊಳ್ಳುವುದು, ಅದನ್ನೇ ಯೋಗ ಅಂತ ಹೇಳುದು. ಕನೆಕ್ಟ್ ಆಗುವುದು ಭಗವಂತನಿಗೆ, ಸಂಬಂಧ ಏರ್ಪಡುವುದು ಭಗವಂತನ ಜೊತೆ. ಏನು ವ್ಯತ್ಯಾಸ ಇಲ್ಲ. ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು, ಇದು ಎರಡರದ್ದು ಕೂಡ ಅರ್ಥ. ಯಾಕಂತ ಹೇಳಿ ಇದು ಎರಡನ್ನು ತಲುಪಬೇಕಿದ್ರೆ ಇಂದ್ರಿಯ ತೃಪ್ತಿಯ ಆಸೆ ತ್ಯಾಗ ಮಾಡಬೇಕು. ಇಂದ್ರಿಯ ತೃಪ್ತಿಯ ಆಸೆಯನ್ನ ಮೆಕ್ಯಾನಿಕಲಿ, ಆರ್ಟಿಫಿಷಿಯಲಿ ತ್ಯಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ ತನ್ನಿಂದ ತಾನಾಗಿಯೇ ಇಂದ್ರಿಯ ತೃಪ್ತಿಯ ಆಸೆ ಹೊರಟು ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಭಗವಂತನನ್ನ ಯಾರು ತೃಪ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಬೇಕಾದಕ್ಕಿಂತ ಜಾಸ್ತಿಯೇ ಅವರ ಇಂದ್ರಿಯಕ್ಕೆ ತೃಪ್ತಿ ಆಗ್ತದೆ. ಕೇಳಬೇಕು ಅಂತಲೇ ಇಲ್ಲ. ಈಗ ನಾವು ಯಾರಾದ್ರೂ ಭಗವಂತನ ಧಾಮಕ್ಕೆ ಹೋದ್ರೆ, ವೃಂದಾವನ ಆಗ್ಲಿ ಎಲ್ಲೇ ಆಗ್ಲಿ ಹೋದ್ರೆ, ಭಗವಂತನ ಸೇವೆ ಮಾಡಿ ಅಥವಾ ಭಗವಂತನ ಪ್ರಸಾದ ಸ್ವೀಕರಿಸಿದ್ರೆ ಅದರಲ್ಲಿ ಆಗುವ ಸಂತೋಷ ಮನೆಯಲ್ಲಿ ಸುಮ್ಮನೆ ಇದ್ದು ಏನೋ ಕೆಲಸ ಮಾಡಿ ಸುಖ ಪಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಸಂಡೆ ನಾವು ಎಲ್ಲರೂ ಯಾವಾಗ ಭಗವಂತನ ಸೇವೆಗೋಸ್ಕರ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತೇವೆ, ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ನಡೆಯುವಂತಹ ಚಟುವಟಿಕೆ, ಅಲ್ಲಿ ತಗೊಳ್ಳುವಂತಹ ಪ್ರಸಾದ, ಅಲ್ಲಿ ಕೇಳುವಂತಹ ಹರೇ ಕೃಷ್ಣ ಮಹಾಮಂತ್ರದ ಜಪ, ಅಲ್ಲಿ ಕೇಳುವಂತಹ ಪ್ರವಚನ, ಇದರಿಂದ ಆಗುವ ಸಂತೋಷ ನಮಗೆ ಬೇರೆ ಎಲ್ಲಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನ್ಯಾಚುರಲಿ ಅದು ಮಾಡುವಾಗ ಇಂದ್ರಿಯ ನಿಗ್ರಹ ಆಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಭಾವಾರ್ಥ: ನಿಜವಾದ ಸನ್ಯಾಸ ಯೋಗ ಅಥವಾ ಭಕ್ತಿ ಎಂದರೆ ಮನುಷ್ಯನು ಜೀವಿಯಾಗಿ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದು ಎಂದರ್ಥ. ಇದರ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ. ನಾವು ಭಗವಂತನ ದಾಸರು, ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದು, ಅದು ನಿಜವಾದ ಸನ್ಯಾಸ. ಅಂದ್ರೆ ಬೇರೆ ಯಾವುದನ್ನೂ ಮಾಡುವುದಿಲ್ಲ, ಭಗವಂತನ ಸೇವೆ ಹೊರತು ಬೇರೆ ಏನು ಮಾಡುವುದಿಲ್ಲ. ಯಾವುದಕ್ಕೆ ಸನ್ಯಾಸ ಕೊಟ್ಟಿದ್ದಾರೆ? ಭಗವಂತನ ಸೇವೆ ಅಲ್ಲದಕ್ಕೆ ಸನ್ಯಾಸ ಕೊಟ್ಟಿದ್ದಾರೆ, ಬಿಟ್ಟಿದ್ದಾರೆ. ಸನ್ಯಾಸ ಅಂತ ಹೇಳಿದ್ರೆ ಬಿಡುದು ಅಂತ ಕೂಡ ಒಂದು ಅರ್ಥ ಅಲ್ವಾ? ಯಾವುದನ್ನು ಬಿಟ್ಟಿದ್ದೇವೆ ನಾವು? ಭಗವಂತನ ಸೇವೆಗೆ ಅಗತ್ಯ ಇಲ್ಲದ ಎಲ್ಲವನ್ನೂ ಬಿಟ್ಟಿದ್ದೇವೆ, ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗದ್ದನ್ನೆಲ್ಲವನ್ನೂ ಬಿಟ್ಟಿದ್ದೇವೆ. ಆದ್ರೆ ನಾವು ಅಲ್ಲಿ ತನಕ ತಲುಪಲಿಲ್ಲ. ಆದ್ರೆ ನಿಜವಾದ ಸನ್ಯಾಸ ಅಂದ್ರೆ ಏನು? ನಿಜವಾದ ಸನ್ಯಾಸ ಅಂದ್ರೆ ಯಾವತ್ತೂ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೊಳ್ಳಿಕ್ಕೆ ಆಗದೇ ಇರುವಂತ ವಿಚಾರವನ್ನು ಬಿಟ್ಟಿದ್ದಾನೆ ಅಂತ ಅರ್ಥ. ಇಂದ್ರಿಯದ ಚಟುವಟಿಕೆಗಳು, ಇಂದ್ರಿಯ ಭೋಗದ ಲಕ್ಷಣಗಳನ್ನ, ಆಸೆಯನ್ನ, ಈ ರೀತಿಯದನ್ನೆಲ್ಲ ಬಿಡ್ಲಿಕ್ಕೆ ಪ್ರಯತ್ನ. ಅಂದ್ರೆ ಜೊತೆಯಲ್ಲಿ ಭಗವಂತನ ಸೇವೆಯನ್ನ ಜಾಸ್ತಿ ಮಾಡುದು, ಇಂದ್ರಿಯ ನಿಗ್ರಹವನ್ನು ಸ್ವಲ್ಪ ಪ್ರಯತ್ನ ಪಡುವಂಥದ್ದು. ನಿಧಾನವಾಗಿ ಇದು ಇಂದ್ರಿಯ ನಿಗ್ರಹ ತನ್ನಿಂದ ತಾನೇ ಸುಲಭವಾಗಿ ಆಗ್ತದೆ, ಮುಂದೆ ಬರ್ತದೆ. ಅದರಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ಪರಂ ದೃಷ್ಟ್ವಾ ನಿವರ್ತತೆ ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ಯಾವಾಗ ನಮ್ಮ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗುವಾಗ ಅದು ಹೈಯೆಸ್ಟ್, ಆಗ ಲೋವೆಸ್ಟ್, ಕೆಳಗೆ ಇರುವಂತಹ ಇಂದ್ರಿಯ ತೃಪ್ತಿಯ ಬಗ್ಗೆ ಆಸೆ ಹೊರಟು ಹೋಗ್ತದೆ ಅಂತ ಹೇಳಿ. ಅವನು ಪರಮ ಪ್ರಭುವಿನ ತಟಸ್ಥ ಶಕ್ತಿ. ಯಾರು? ಜೀವ. ಜೀವಿಗೆ ಪ್ರತ್ಯೇಕ ಸ್ವತಂತ್ರ ವ್ಯಕ್ತಿತ್ವ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ, ನಮಗೆ ಪ್ರತ್ಯೇಕ ಸ್ವತಂತ್ರತೆ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಅದೇ ನಮಗೆ ಏನಾಗ್ತದೆ? ಶಾಂತಿ. ಇಲ್ಲದ್ರೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನೇ ಬಾಸ್ ಅಂತ ಹೇಳಿದ್ರೆ ಶಾಂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವತ್ತು ಭಗವಂತನ ದಾಸ, ನನಗೆ ಭಗವಂತ ಇಲ್ಲದಿದ್ದರೆ ನನಗೆ ಅಸ್ತಿತ್ವವೇ ಇಲ್ಲ. ಈಗ ದೊಡ್ಡ ಬೆಂಕಿಯ ಬೆಂಕಿ ಇಲ್ಲ ಅಂತ ಹೇಳಿದ್ರೆ ಆ ಕಿಡಿಗೆ ಅಸ್ತಿತ್ವ ಇಲ್ಲ. ಕಿಡಿ ಹೊರಗೆ ಬಂದು ಇನ್ನೊಂದು ಬೆಂಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಅಂತಹ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಪರಿಸರವೂ ಇಲ್ಲ. ಅಕಸ್ಮಾತ್ ಶಕ್ತಿ ಇಲ್ವೇ ಇಲ್ಲ, ಪರಿಸರ ಇದ್ರೂ ಕೂಡ ಆಗುದಿಲ್ಲ ಈ ನಿಟ್ಟಿನಲ್ಲಿ. ಈಗ ನಮ್ಮ ಬೇಸಿಗೆಗಾಲದಲ್ಲಿ ಬೆಂಕಿಯಿಂದ ಕಿಡಿರತ್ತಿ ಬೆಂಕಿ ಬರ್ಬೋದು, ಆ ಉದ್ದೇಶ ಅಲ್ಲ ಇಲ್ಲಿ. ಆದ್ರೆ ಆತ್ಮ ಅಂತ ಹೇಳುವಂಥದ್ದು ಪರಮಾತ್ಮ ಅಥವಾ ಭಗವಂತನ ಒಂದು ಚಿಕ್ಕ ಕಣ ಅಂತ ಹೇಳ್ಬಹುದು ಅಷ್ಟೇ. ಅದರ ಶಕ್ತಿಯಲ್ಲಿ, ಅಂದ್ರೆ ಅದರ ಗುಣದಲ್ಲಿ ಚಿಕ್ಕದಷ್ಟೇ. ಗುಣದಲ್ಲೂ ಚಿಕ್ಕದು. ಆಮೇಲೆ ಯಾಕಂದ್ರೆ ಅದು ಅಣು.
ಆಮೇಲೆ ಶಕ್ತಿಯಲ್ಲಿ ಅಂತೂ ಏನು ನಗಣ್ಯ ಅದು. ನಾವೆಲ್ಲ ಭಗವಂತನ ಮುಂದೆ ಗುಣದಲ್ಲಿ ಆಗ್ಲಿ ಶಕ್ತಿಯಲ್ಲಿ ಆಗ್ಲಿ ನಗಣ್ಯ. ನಮಗೆ ಶಕ್ತಿ, ಭಗವಂತನ ಗುಣ ಸಮಾನತೆ ಇದ್ರೂ ಕೂಡ, ಆದರೆ ಅಷ್ಟು ಗಾತ್ರದಲ್ಲಿ ಇಲ್ವೇ. ಆದ ಕಾರಣ ನಾವೆಲ್ಲ ಭಗವಂತನ ಮತ್ತು ಭಕ್ತರ ಮುಂದೆ ನಗಣ್ಯ. ಆದ ಕಾರಣ ನಾವು ತಟಸ್ಥ. ತಟಸ್ಥ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ತಟಸ್ಥ ಅಂತ ಹೇಳಿದ್ರೆ ಸ್ಥಿರವಾಗಿ. ಓಕೆ. ಬೇರೆ ಯಾರಾದರೂ ಇನ್ನು ಏನಾದ್ರೂ ಐಡಿಯಾ ಇದೆಯಾ? ಹೇಳಿ. ತಟಸ್ಥ ಅಂದ್ರೆ ತಟಸ್ಥ. ಸ್ಥ ಅಂತ ಹೇಳೋ ಪದ ಸ್ಥಿರ ಅಂತ ಅರ್ಥ ನೀವು ಹೇಳಿದ್ದು. ಸ್ಥ ಅಂತ ಹೇಳಿ ಮೂರನೇ ಅಕ್ಷರ ತ ಟ ಸ್ಥ. ಸ್ಥ ಅಂತ ಹೇಳೋದು ಸ್ಥಿರ ಅಂತ ನೀವು ಹೇಳಿದ್ದು ಕರೆಕ್ಟ್. ಯಾರಿಗೂ ಗೊತ್ತಾಗ್ತಿಲ್ಲ. ತಟ ಅಂದ್ರೆ ಏನು? ಹಠ ಅಂದ್ರೆ ದಡ. ದಡ ತಗೋಬೇಕು. ತಟ ಅಂದ್ರೆ ದಡ. ದಡ. ಹ. ದಡ ಅಂದ್ರೆ ಸಮುದ್ರದ ದಡ ಒಂದು ಉದಾಹರಣೆ, ಅಥವಾ ಬಾವಿಯ ಕಟ್ಟೆ, ಹ್ಮ್. ಸಮುದ್ರದ ದಡ. ಆಮೇಲೆ ನದಿಯ ದಡ ಅಂತ ಹೇಳ್ತಾರೇನೋ, ನದಿಯ ಅಂದ್ರೆ ದಡ. ಎರಡು ಕಡೆ ಮಧ್ಯದಲ್ಲಿ ಇರೋದು, ಆ ಕಡೆ ಎರಡರ ಮಧ್ಯದಲ್ಲಿ. ಮಧ್ಯದಲ್ಲಿ ಇರುವುದು. ಮಧ್ಯದಲ್ಲಿ ಸ್ಥಿತನಾಗಿದ್ದಾನೆ ಅಂತ ಅರ್ಥ ಇದರದ್ದು. ಆ ಸ್ಥಿತನಾಗಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅನಾದಿ ಕಾಲದಿಂದ ಈ ಸಂಕಷ್ಟದಲ್ಲಿ ಇದ್ದಾನೆ ಅಂತ ಹೇಳಿ. ಅನಾದಿ ಕಾಲದಿಂದ ಕರ್ಮಕ್ಕೆ ಒಳಗೊಂಡು ಅವ ಆ ಸಂಕಷ್ಟದಲ್ಲಿ ಇದ್ದಾನೆ. ಆ ಸಂಕಷ್ಟದಿಂದ ಪಾರಾಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಅವನು ಯಾವತ್ತು ಎಲ್ಲಿಗೆ ಬೀಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ? ಪುನಃ 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 ಈ ಭೌತಿಕ ಲೋಕದ ನಂಟಿನಲ್ಲೇ ಇರಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಅದೇ ಅಭ್ಯಾಸ ಅಲ್ವಾ. ಈ ನಮ್ಮ ಇಂದ್ರಿಯಗಳಿಗೆ ಆಗಿರ್ಲಿ, ಸೂಕ್ಷ್ಮ ಇಂದ್ರಿಯಗಳಿಗೆ ಆಗಿರ್ಲಿ, ಮನಸ್ಸು ಬುದ್ಧಿ ಅಹಂಕಾರಕ್ಕಾಗ್ಲಿ ಏನು ಅಭ್ಯಾಸ ಆಗಿಬಿಟ್ಟಿದೆ? ಮಾಯೆಯೊಟ್ಟಿಗೆ ಸಂಬಂಧಪಟ್ಟೆ ಅಭ್ಯಾಸ. ಈಗ ನಮಗೆಲ್ಲ ಅದು ಗೊತ್ತು. ಎಷ್ಟೇ ನಾವು ಭಕ್ತಿ ಮಾಡ್ಲಿ ಏನೋ ವಿಚಲಿತ ಆದ್ರೆ ನಮ್ಮ ಮೈಂಡ್, ಮನಸ್ಸು ಎಲ್ಲ ಆ ಕಡೆ ಹೋಗ್ತದೆ. ಈಗ ಉದಾಹರಣೆ ಒಂದು ಕೊಡುವ. ಏನು ಉದಾಹರಣೆ ಅಂತ ಹೇಳಿದ್ರೆ, ಈಗ ಆ ಭೂಕಂಪ ಅಥವಾ ಯುದ್ಧ ಅಂತ ಹೇಳಿದ್ರೆ, ಯುದ್ಧ ನಡೀತಾ ಇದೆ, ಬೇಕು ನಮಗೆ ಆ ಜನರಲ್ ನಾಲೆಜ್ ಬೇಕು. ಅದ್ರ ಯುದ್ಧ ನಡೀತಾ ಇದೆ, ಪೆಟ್ರೋಲ್ ಬರೋದಿಲ್ಲ, ಡೀಸೆಲ್ ಬರೋದಿಲ್ಲ, ಗಾಳಿ ಬರೋದಿಲ್ಲ, ಇದರ ಬಗ್ಗೆ ಎಷ್ಟು ಸ್ಟ್ರೆಸ್ ತಗೊಳ್ತೇವೆ ನಾವು. ಜಪ ಮಾಡ್ತಾ 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 ಜಪ ಮುಗ್ದ ಮೇಲೆ ಅದರ ಬಗ್ಗೆ ಸ್ಟ್ರೆಸ್ ತಗೊಳ್ತೇವೆ. ಅಯ್ಯೋ ಇನ್ನು ಹಾಗೆ ಹೀಗೆ ಅಂತ ಹೇಳಿ. ಇದರ ಅರ್ಥ ಏನು? ನಾವು ಭೌತಿಕ ವಿಚಾರದ ಬಗ್ಗೆ ಎಷ್ಟು ಮಗ್ನನಾಗಿದ್ದೇವೆ ಅಂತ ಹೇಳಿದ್ರೆ ನಾವು ಆ ಕಡೆ ಹೆಚ್ಚು ಓಡಾಡ್ತಿರ್ತೇವೆ. ನಮ್ಮ ಉಯ್ಯಾಲೆ ಆ ಕಡೆ, ಈಗ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತಕ್ಕಡಿ ಈ ಕಡೆ ಜಾಸ್ತಿ. ಆದ್ರೆ ಈ ತಕ್ಕಡಿಯಿಂದ ಆ ತಕ್ಕಡಿಗೆ ಭಾರ ಜಾಸ್ತಿ ಕೊಡುವುದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಭಕ್ತರ ಸಂಘದಿಂದ. ಆಗ ಮಾತ್ರ ಆ ತಟಸ್ಥ ಜೀವಿ ನಾವೆಲ್ಲರೂ ಈ ತಟ್ಟದಿಂದ, ಅಂದ್ರೆ ಈ ತಟ್ಟದ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಅದು ನೀರಿಗಾದ್ರೂ ಹೋಲಿಸ್ಲಿ, ಭೂಮಿಗಾದ್ರೂ ಹೋಲಿಸ್ಲಿ, ಯಾವುದಕ್ಕೆ ಹೋಲಿಸಿದ್ರೂ ತೊಂದರೆ ಇಲ್ಲ. ಆದ ಕಾರಣ ನಾವು ಈ ತಟಸ್ಥ ಸ್ಥಿತಿಯಲ್ಲಿ ಇರುವವರು ನಾವೆಲ್ಲ, ನಮಗೆಲ್ಲ ಅವಕಾಶ ಸಿಗ್ತಾ ಇದೆ ಈ ತಟದಿಂದ, ಈ ತ್ರಿಶಂಕು ಸ್ಥಿತಿಯಿಂದ ಪಾರಾಗ್ಲಿಕ್ಕೆ. ಈ ತಟಸ್ಥ ಅಂತ ಹೇಳಿದ್ರೆ ತ್ರಿಶಂಕು ಸ್ಥಿತಿ. ಅದರಲ್ಲಿಯೂ ನಮಗೆ ಯಾವತ್ತು ಈಗ ಒಂದು ಏರೋಪ್ಲೇನ್ ಭೂಮಿಯಲ್ಲಿ ಇದ್ದದ್ದು ಮೇಲೆ ಹಾರಬೇಕು ಅಂತ ಹೇಳುವಾಗ ಮೇಲೆ ಇರ್ಲಿಕ್ಕೆ ಸಾಧ್ಯವಾದು, ಅದೊಂದು ತ್ರಿಶಂಕು. ಅದಕ್ಕೆ ಅದೇ ರೀತಿಯಲ್ಲಿ ನಾವು ತಟಸ್ಥ ಜೀವಿಗಳು, ನಮಗೆಲ್ಲ ತ್ರಿಶಂಕು. ನಾವು ವಾಪಸ್ ಬರಲೇಬೇಕು, ವಾಪಸ್ ಆ ಏರೋಪ್ಲೇನ್ ಕೆಳಗೆ ಬರಲೇಬೇಕು, ಆ ವಿಮಾನ ಕೆಳಗೆ ಬರಲೇಬೇಕು. ಅದೇ ರೀತಿಯಲ್ಲಿ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ತನಕ ನಮಗೆ ಈ ತಟಸ್ಥ ಜೀವನ ಇರ್ತದೆ, ಅಲ್ಲಿ ತನಕ ನಮಗೆ ಈ ತ್ರಿಶಂಕು ಸ್ಥಿತಿ ಇರ್ತದೆ. ಆ ತ್ರಿಶಂಕುಯಿಂದ ಪಾರಾಗ್ಲಿಕ್ಕೆ ಒಂದೇ ಮಾರ್ಗ. ಹರೇರ್ನಾಮ ಇವ ಕೇವಲಂ ಕಲೌ ನಾಸ್ತ್ಯೇವ ಗತಿರನ್ಯತಾ. ಇದು ಶಾಸ್ತ್ರವಾಕ್ಯ, ಸುಮ್ಮನೆ ಶಾಸ್ತ್ರ ಹೇಳುದಿಲ್ಲ. ಶಾಸ್ತ್ರ ಅಂತ ಹೇಳಿದ್ರೆ ಏನು?
ಶಾಸ್ತ್ರ ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಜ್ಞಾನ. ಅದಕ್ಕಿಂತ ಮೇಲೆ ಜ್ಞಾನವೇ ಇಲ್ಲ. ಏನ್ ಹೇಳ್ತಾ ಇದೆ? ಕಲಿ ಸಂತರಣ ಉಪನಿಷತ್ ಹೇಳ್ತಾರೆ, ಬ್ರಹ್ಮ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಇದು ಬಿಟ್ರೆ ಮಾರ್ಗವೇ ಇಲ್ಲ. ಯಾವುದು ಬಿಟ್ರೆ? ಭಕ್ತಿ ಮಾರ್ಗ. ಅದರಲ್ಲಿ ಕೂಡ ಹರೇ ಕೃಷ್ಣ ಮಹಾಮಂತ್ರದ ನಿತ್ಯ ಜಪ ಎಷ್ಟಾಗ್ತದೆ ಅಷ್ಟು ಜಾಸ್ತಿ 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 ಮಾಡ್ತಾ ಹೋಗುವಂಥದ್ದು. ಆದ್ರೆ ಎಲ್ಲರೂ ನಾವು ಈಗ ತಾನೇ ಶುರು ಮಾಡಿದವರು ಒಂದು ನಿರ್ದಿಷ್ಟವಾದ ಒಂದು ಲೆಕ್ಕದಲ್ಲಿ ಮಾಡಬೇಕು. ಜಾಸ್ತಿ ಮಾಡೋದಿನ ಜಾಸ್ತಿ ಮಾಡಿ, ಆದ್ರೆ ನಿರ್ದಿಷ್ಟ ಲೆಕ್ಕಕ್ಕಿಂತ ಕಡಿಮೆ ಆಗ್ಬಾರ್ದು. ಈಗ ನಾನು 4 ರೌಂಡ್ ಜಪ ಮಾಡ್ತೇನೆ ಅಂತ ಹೇಳಿದ್ರೆ ನಿತ್ಯವೂ 4 ರೌಂಡ್ ಮಾಡಲೇಬೇಕು. 4 ಮಾಲೆ ಅಂದ್ರೆ 108. ಒಂದು ಮಾಲೆಯಲ್ಲಿ 4 ಮಾಲೆ ಅಂದ್ರೆ 108 ಗುಣಿಸು 4. ಅದನ್ನು ಮಾಡಲೇಬೇಕು. ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟಿಗೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದರಲ್ಲೇ ಕೇಳ್ಕೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಅದೇ ರೀತಿಯಲ್ಲಿ ಪಂಚತತ್ವಕ್ಕೆ ಕೇಳ್ಕೊಳ್ಳುವಂಥದ್ದು. ಒಂದ್ಸಲ ಜಯ ಶ್ರೀ ಕೃಷ್ಣ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಎಟ್ಲೀಸ್ಟ್ ಇಷ್ಟು ಹೇಳಿದ ಆಮೇಲೆ ಒಂದು ಮಾಲೆ ಜಪ ಮಾಡುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಮೇಲೆ ಮುಂದೆ ಹೋಗುವಂಥದ್ದು. ಯಾರಿಗಾದ್ರೂ ಜಪ ಮಾಡುವ ಮಾಲೆಯ ಮೂವ್ಮೆಂಟ್ ಹೇಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈ ರೀತಿಯ ಮಾಲೆ ಇರ್ತದೆ. ಇಲ್ಲಿ ಮೇಲೆ ಒಂದು ಮಣಿ ಇರ್ತದೆ. ಆ ಮಣಿಯನ್ನ ಕ್ರಾಸ್ ಮಾಡಬಾರದು. ಹೀಗೆ ತಗೊಂಡು ತೋರಿಸೋ ಬೆರಳನ್ನ ಉಪಯೋಗಿಸಬಾರದು. ಆಮೇಲೆ ಮುಂದೆ ಹೋಗುದು. ಅಂದ್ರೆ ಮಣಿಗಳು ಕೆಳಗೆ ಹೋಗ್ತದೆ, ಕೈ ಮುಂದೆ ಹೋಗ್ತದೆ. ಮಣಿಗಳು ಕೆಳಗೆ ಹೋಗ್ತದೆ, ಕೈ ಮುಂದೆ ಹೋಗ್ತದೆ. ಈ ರೀತಿಯಲ್ಲಿ ನಾವು ಮೇಲೆ ಹೋಗ್ತೇವೆ ಭಗವಂತನ ಸೇವೆಗೆ. ಈಗ ಹೇಗೆ ಕೆಲವರ ಕಿಟಕಿಯಲ್ಲೆಲ್ಲ ಎಳೆಯುವಂಥದ್ದು ಇರ್ತದಲ್ಲ, ಹೀಗೆ ಹೇಳಿದ್ರೆ ಮೇಲೆ ಹೋಗ್ತದೆ. ಅದೇ ಒಪೋಸಿಟ್ ಹೇಳಿದ್ರೆ ಕೆಳಗೆ ಬರ್ತದೆ. ಆದ ಕಾರಣ ನಾವು ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾ ಮಾಡ್ತಾ ಭಗವಂತನ ಕಡೆಗೆ ಹೋಗ್ತಾ ಇರುವಂಥದ್ದು. ಆಮೇಲೆ ಕೆಳಗೆ ಹೋಗ್ತಾ ಇರುವಂಥದ್ದು ಯಾವುದು? ನಮ್ಮ ಎಲ್ಲ ನೀಚ ವೃತ್ತಿಗಳೆಲ್ಲ ಕೆಳಗೆ ಹೋಗ್ತವೆ. ಅದು ಯಾವುದು ಉಳಿಯುವುದಿಲ್ಲ. ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ತನ್ನಿಂದ ತಾನಾಗಿ ಅದೆಲ್ಲ ಕೆಳಗೆ ಹೋಗ್ತದೆ. ಅದರ ಬಗ್ಗೆ ಚಿಂತನೆ ಇಲ್ಲ. ಮೇಲೆ ಹೋಗುದು ಭಗವಂತನ ಸೇವೆ. ಮೇಲೆ ಅಂದ್ರೆ ಏನು? ಭಗವಂತನ ಸೇವೆ ಇನ್ನೂ ಸಿಕ್ಕಿ ಭಗವಂತನ ಸೇವಾ ಭಾವ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗ್ಲಿ ಅಂತ ಹೇಳಿ ಮುಂದೆ ಹೋಗ್ತಾ ಇರುವಂಥದ್ದು. ಆದ ಕಾರಣ ನಾವೆಲ್ಲರೂ ನಿತ್ಯವೂ ಬೆಳಿಗ್ಗೆ ಹರೇ ಕೃಷ್ಣ ಮಹಾಮಂತ್ರದ ಜಪ ಖಂಡಿತವಾಗಿ ಮಾಡಲೇಬೇಕು. ಈ ರೀತಿಯಲ್ಲಿ ನಾವು ಖಂಡಿತವಾಗಿ ಮುಂದೆ ಬರ್ತೇವೆ. ಐಹಿಕ ಶಕ್ತಿಯ ಬಲೆಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ. ಯಾವುದರ ಬಲೆಗೆ ಸಿಕ್ಕುದು? ಹರೇ ಕೃಷ್ಣ. ಪ್ರಶ್ನೆ ಕೇಳ್ತಿದ್ರಾ ಮಾತಾಜಿ? ಸಾರಿ, ಏನು ಶಬ್ದ ಅಲ್ಲಿ ಅಂತ ಹೇಳಿ ಮ್ಯೂಟ್ ಮಾಡಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ದಮಯಂತಿ ಮಾತಾಜಿ, ಕ್ಷಮಿಸಿ. 16 ರೌಂಡ್ಸ್ ಮಾಡ್ತೀವಲ್ವ ಪ್ರಭು ದಿನ? 16 ರೌಂಡ್ಸ್ ಮಾಡಿದ್ಮೇಲೆ 1-2 ಎಕ್ಸ್ಟ್ರಾ ಮಾಡ್ತೀವಲ್ವಾ? ಅದ್ ಮಾಡ್ಬಾರ್ದು ಹಾಗಾದ್ರೆ? ಎಕ್ಸ್ಟ್ರಾ ಎಷ್ಟು ಸಹ ಮಾಡ್ಬೋದು. ಮಿನಿಮಮ್ 16 ಮಾಡ್ಬೇಕು ಅಂತ. 16 ಮಾಡ್ತೀವಿ. ಈಗ ಒಂದೊಂದ್ಸಲಿ ನಾನು ಎಕ್ಸ್ಟ್ರಾ 1, 2, 3, 4 ಆಗಿ ಮಾಡ್ತೀನಿ. ಅದ್ ಮಾಡ್ಬಾರ್ದಾ? ಯಾರು ಹೇಳಿದ್ರು ಮಾತಾಜಿ? ಅಲ್ಲ, ನಾನು 16 ಮಾಡಾದ್ಮೇಲೆ ನಾನು ಹೇಳ್ತಾ ಇರೋದು. ಕರೆಕ್ಟ್, ಮಾಡ್ಬೇಕು ಮಾತಾಜಿ. ಮಾಡ್ಬೋದಾ? ಮಾಡಬಹುದಲ್ಲ, ಮಾಡಬೇಕು. ಸಾಧ್ಯ ಆದಷ್ಟು ಜಾಸ್ತಿ ಮಾಡ್ಬೇಕು. ಜಾಸ್ತಿ ಮಾಡ್ತೀವಿ. ನಾಳೆ ಮಾಡೋಕ್ಕಾಗಲ್ಲ ಅದನ್ನ? ಅದೇ 16 ಮಿನಿಮಮ್ ಅಂತ. 16 ಮಿನಿಮಮ್ ಮಾಡ್ತೀನಿ, ದಿನ ಮಾಡ್ತೀನಿ. 16 ಮಿನಿಮಮ್ ಮಾಡಬೇಕು. ಜಾಸ್ತಿ ಒಂದು ದಿವಸ ಜಾಸ್ತಿ ಮಾಡಿದ್ದು ಮರು ದಿವಸ ಅದು ಮಿನಿಮಮ್ ಆಗುದಿಲ್ಲಲ್ಲ. ಅರ್ಥ ಆಗ್ಲಿಲ್ಲ ನನಗೆ. ಈಗ ನಾನು 16 ಇವತ್ತು ಮಾಡಿದೆ, ನಾಳೆ 18 ಮಾಡ್ತೇನೆ. ನಾನು 18 ಮಿನಿಮಮ್ ಅಂತ ತಕೊಳ್ಳಿಕ್ ಆಗುದಿಲ್ಲಲ್ಲ. 16 ಮಿನಿಮಮ್. ಯಾಕಂದ್ರೆ ನಾನು ಹಾಗೆ ಯಾರ ಹತ್ರ? ಶಿಲ ಪ್ರಭುಪಾದರ ಹತ್ರ ಅಥವಾ ನಮ್ಮ ಗುರುಗಳ ಹತ್ರ, ಎಲ್ಲರ ಹತ್ರ, ಅಂದ್ರೆ ಮುಖ್ಯವಾಗಿ ಗುರುಗಳು ಕೊಡುವಾಗ ಏನ್ ಕೇಳ್ತಾರೆ? ಎಷ್ಟು ಮಾಡ್ತಿ ಜಪ? ಮಿನಿಮಮ್ 16 ಅಂತ. ಅವ್ರ ಹತ್ರ ಹೇಳೋದು ಮಿನಿಮಮ್ 16 ಅಂತ ಹೇಳಿ. 16. ಇವಾಗ ಇವತ್ತು 18 ಮಾಡ್ತೀನಿ, ನಾಳೆ 18 ಮಾಡಕ್ ಆಗಲ್ಲ. ಅದು ಮಿನಿಮಮ್ ಅಲ್ಲಲ್ಲ ಮತ್ತಜಿ. ನೀವೇನು ಗುರುಗಳಿಗೆ ಏನ್ ಹೇಳಿದ್ದೀರಿ? 16 ಮಿನಿಮಮ್ ಮಾಡ್ತೇನೆ ಅಂತ. ಹೌದು. ಜಾಸ್ತಿ ಮಾಡುದಿಲ್ಲ ಅಂತ ಹೇಳಿದ್ದೀರಾ? ಇಲ್ಲ. ನೀವು ಆಮೇಲೆ ಕೆಲವರು ತಗೊಳ್ತಾರೆ 32 ಮಿನಿಮಮ್ ಅಂತ, ಅವರವರೇ ತಗೊಳ್ತಾರೆ. ತಪ್ಪೇನಿಲ್ಲ ಅದರ. 32 ಮಿನಿಮಮ್, 18 ಮಿನಿಮಮ್ ತಗೊಳ್ಬಹುದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಮುಂದೆ ಬರ್ಬೇಕಲ್ಲ. ಅದ ಕಾರಣ ಜಪ ಜಾಸ್ತಿ ಮಾಡೋದ್ರಲ್ಲಿ ತನ್ನನ್ನು ತಾನೇ ಮಿನಿಮಮ್ ಅಂತ ತಕೊಳ್ಳೋದೇನು ತಪ್ಪಿಲ್ಲ.
ಆದ್ರೆ 16 ಮಾತ್ರ ಮಿನಿಮಮ್ ಅಂತ ನಾವು ದೀಕ್ಷೆ ಆದವರೆಲ್ಲ ತಗೊಂಡವರು, ಅದಕ್ಕಿಂತ ಕಮ್ಮಿ ಬರಲೇಬಾರದು. ಯಾವ ದಿನವೂ ಅದಕ್ಕಿಂತ ಕಮ್ಮಿ ಬರಲೇಬಾರದು. ಅಲ್ಲಿ ತನಕ ತಲುಪುವವರು ಈಗ ನಾವು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಂತನ ಮುಂದೆ ನಾವೊಂದು ದಿವಸ ಮಾಡುವ ಅದನ್ನ 4 ರೌಂಡ್ ಜಪ ಮಾಡ್ತೇನೆ ಅಂತ ಭಗವಂತನ ಮುಂದೆ ಹೇಳುವಂಥದ್ದು. ಅಂದ್ರೆ ನಾವು ಭಗವಂತನಿಗೆ ಮಾತು ಕೊಡುವಂಥದ್ದು, ನಾನು ನಿತ್ಯವೂ 4 ರೌಂಡ್ ಮಾಡ್ತೇನೆ, ನಾನು ನಿತ್ಯವೂ 8 ರೌಂಡ್ ಮಾಡ್ತೇನೆ, ನಾನು ಈ ರೀತಿಯ ಪುಸ್ತಕಗಳನ್ನು ಓದ್ತೇನೆ. ಈ ರೀತಿಯಲ್ಲಿ ನಾನು ಭಗವಂತನಿಗೆ ಆಣೆ ಮಾಡುವಂಥದ್ದು. ಆಗೇನಾಗ್ತದೆ, ಮುಂದೆ ಹೋಗ್ತದೆ. ಇಲ್ಲದ್ರೆ ಶಾಲೆಗೆ ಯಾಕೆ ಕಲಿಸುದು? ಮಕ್ಕಳನ್ನು ಮನೆಯಲ್ಲೇ ಇಟ್ಟುಕೊಂಡು ಓದಿಸ್ಬೋದಲ್ಲ, ಗುರುಕುಲಕ್ಕೆ ಯಾಕೆ ಕಳಿಸುದು? ಯಾಕಂತ ಹೇಳಿದ್ರೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದ್ರೆ ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿ ಮುಂದೆ ಹೋಗ್ತೇವೆ. ನಮಗೆ ಅದು ಬೇಡ ಅಂತ ಹೇಳಿದ್ರೆ ಏನಾಗ್ತದೆ, ನಮಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಭಕ್ತಿಯಲ್ಲಿ ಯಾರೇ ಆಗಿರ್ಲಿ ಅವರ ಕೆಳಗೆ ನಾವು ಟ್ರೈನಿಂಗ್ ಸಹ ಕೊಡ್ಬೇಕು. ಟ್ರೈನಿಂಗ್ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಾದ್ರೂ ಬೇಕು, ಯಾರೇ ಆಗಿರ್ಲಿ ಅವರು, ಅಂದ್ರೆ ಯಾರೇ ಆಗಿರ್ಲಿ ಅಂದ್ರೆ ಭಕ್ತಿ ಪಥದಲ್ಲಿ ಇರುವವರು ಯಾರೇ ಆಗಿರ್ಲಿ, ಅವರ ಕೆಳಗೆ ಅವರಿಗೆ ನಾವು ಹೇಳಬೇಕು, ನಾನು ಹೀಗೆ ಮಾಡಿದ್ದೇನೆ ಅಂದ್ರೆ ನಾವು ನಮ್ಮ ಅಕೌಂಟ್ ಕೊಡ್ಬೇಕು ಅವರಿಗೆ. ನಾನು ಇಷ್ಟು ದಿವಸ ಇವತ್ತು ಇಷ್ಟು ರೌಂಡ್ ಜಪ ಮಾಡಿದ್ದೇನೆ, ಇಷ್ಟು ಓದಿದ್ದೇನೆ, ಈ ರೀತಿಯಲ್ಲಿ ನನಗೆ ತೊಂದರೆ ಆಯ್ತು, ನನ್ನ ಇಂದ್ರಿಯಗಳು ಅಲ್ಲಿ ಇಲ್ಲಿ ಹೋಗಿ ತೊಂದರೆ ಕೊಟ್ಟಿತ್ತು, ಕ್ಷಮಿಸಿ, ನಾನು ಹೊರಗೆ ಹೋಗಿ ತಿಂದೆ. ಈ ರೀತಿ ಎಲ್ಲ ಹೇಳಿದ್ರೆ ಏನಾಗ್ತದೆ, ನಿಧಾನವಾಗಿ ನಾವು ಶುದ್ಧರಾಗ್ತಾ ಹೋಗ್ತೇವೆ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಿದ್ರು ನಡೀತದೆ. ಹರೇ ಕೃಷ್ಣ ಜಪದ ಒಟ್ಟಿಗೆ ಬೇರೆ ಬೇರೆ ಎಲ್ಲ ಮಾಡ್ತೇವೆ ನಾವು. ಅಲ್ಲಿ ಹೋಗುದು, ಇಲ್ಲಿ ಹೋಗುದು, ನೀರುಳ್ಳಿ ಬೆಳ್ಳುಳ್ಳಿ ತಿನ್ನುದು, ಈ ರೀತಿಯಲ್ಲೆಲ್ಲ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡುವವರು ಯಾರು ಇಲ್ಲ. ಈಗ ಭೌತಿಕವಾಗಿ ಕೂಡ ಅದೇ ನಡೀತಾ ಇರುವಂತದ್ದಲ್ಲ. ಈಗ ಸಿಟಿಯಲ್ಲೆಲ್ಲ ನೋಡಿದ್ರೆ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಹೇಗೆ ಜೀವನ ನಡೆಸ್ತಿದ್ದಾರೆ ನಮಗೆಲ್ಲರಿಗೂ ಗೊತ್ತು. ಯಾಕೆ ನಡೆಸ್ತಿದ್ದಾರೆ? ಅವರು ಎಲ್ಲಿಲ್ಲೋ ಬಂದಿರ್ತಾರೆ, ಅವರ ಮನೆಯಲ್ಲಿ ಅಪ್ಪ ಅಮ್ಮ ಇರುವುದಿಲ್ಲ, ಎಲ್ಲೋ ಹಾಸ್ಟೆಲ್ ಅಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ. ಅವರಿಗೆ ಯಾರು ಕಂಟ್ರೋಲ್ ಮಾಡೋರಿಲ್ಲ. 3ನೇ ವ್ಯಕ್ತಿ ಕಂಟ್ರೋಲ್ ಮಾಡಿದ್ರೆ ಕೇಳುವುದಿಲ್ಲ. ಈ ರೀತಿಯಲ್ಲಿ ಏನಾಗ್ತದೆ, ಅವರಿಗೆ ಬೇಕಾಬಿಟ್ಟು ಜೀವನ ಮಾಡ್ತಾರೆ. ಆಮೇಲೆ ತಪ್ಪಿದ ಮೇಲೆ ಎಷ್ಟೋ ವರ್ಷ ಆದ ಮೇಲೆ ಗೊತ್ತಾಗುವುದು. ಅದೇ ರೀತಿಯಲ್ಲಿ ಇದೇ ವಿಚಾರವನ್ನ ನಾವು ಭಕ್ತಿಯಲ್ಲಿ ಕೂಡ ಅಪ್ಲೈ ಮಾಡಬೇಕು. ಯಾಕೆಂತಂದ್ರೆ ಭಕ್ತಿಯಲ್ಲಿ ಮುನ್ನಡೆಗೆ ಸಾಧಿಸಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಶಿಕ್ಷಣ ಕೊಡುವವರು ಯಾರೇ ಆಗಿರ್ಲಿ ಅವರ ಕೆಳಗೆ ಹೋದ್ರೆ ನಮಗೆ ಸುಲಭ ಆಗ್ತದೆ. ನಾವೆಲ್ಲರೂ ಆ ರೀತಿಯಲ್ಲಿ ಯಾರ್ದೋ ಒಬ್ಬರ ಕೆಳಗೆ ಹೋಗ್ಲೇಬೇಕು. ಇಲ್ಲಾದ್ರೆ ನಾವು ಚೆನ್ನಾಗಿ ಭಕ್ತಿಯಲ್ಲಿ ಮುಂದೆ ಹೋಗಿ ಕಷ್ಟ. ಇದು ತುಂಬಾ ಸಿಂಪಲ್, ಅರ್ಥ ಮಾಡ್ಲಿಕ್ಕೆ ಅಷ್ಟೇನು ಕಷ್ಟ ಅಲ್ಲ. ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ನನ್ನಷ್ಟಕ್ಕೆ ಮುಂದೆ ಹೋಗ್ತಾನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಕೃಷ್ಣ ಪ್ರಜ್ಞೆ ಇದ್ದಾಗ ಅಥವಾ ಆಧ್ಯಾತ್ಮಿಕ ಚೈತನ್ಯದ ಅರಿವು ಇದ್ದಾಗ ಅವನು ತನ್ನ ನಿಜವಾದ ಮತ್ತು ಸಹಜವಾದ ಬದುಕಿನ ಸ್ಥಿತಿಯಲ್ಲಿರುತ್ತಾನೆ. ನಾವೆಲ್ಲರೂ ಯಾರು ಕೃಷ್ಣ ಪ್ರಜ್ಞೆ ಮಾಡ್ತಾರೆ, ನಾವು ನಿಜವಾಗಿ ಬದುಕ್ತಾ ಇರುವಂಥದ್ದು, ನಿಜವಾದ ಜೀವನ ನಡೆಸ್ತಾ ಇರುವಂಥದ್ದು. ಆದ್ದರಿಂದ ಮನುಷ್ಯನಿಗೆ ಸಂಪೂರ್ಣ ಜ್ಞಾನವಿದ್ದಾಗ ಎಲ್ಲ ಐಹಿಕ ಇಂದ್ರಿಯ ತೃಪ್ತಿಯು ನಿಂತು ಹೋಗುತ್ತದೆ. ಆತನು ಎಲ್ಲ ಇಂದ್ರಿಯ ತೃಪ್ತಿಯ ಕಾರ್ಯಗಳನ್ನು ತ್ಯಜಿಸುತ್ತಾನೆ. ಇಂದ್ರಿಯಗಳನ್ನು ಐಹಿಕ ಮೋಹದಿಂದ ತಡೆಯುವ ಎಲ್ಲಾ ಯೋಗಿಗಳು ಇದನ್ನು ಅನುಷ್ಠಾನ ಮಾಡುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ. ಈಗ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲೇ ಇರುವಾಗ ಅವನಿಗೆ ಅವಕಾಶವೇ ಇಲ್ಲ. ಈಗ ಒಂದು ಉದಾಹರಣೆ ಕೊಡುವ, ಯಾರಾದ್ರೂ ದೇವಸ್ಥಾನದಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ದಾನೆ, ದೇವಸ್ಥಾನದಿಂದ ಹೊರಗೆ ಹೋಗುದಿಲ್ಲ ಅಂದ್ರೆ ಅವಕಾಶವೇ ಇಲ್ವೇ? ಭಗವಂತನ ಸೇವೆ ಮಾಡೋದೇ ಇರ್ತದೆ ಜೀವನ. ಆದ್ರೆ ನಾವೆಲ್ಲ ಈಗ ಅಲ್ಲೂ ಕೂಡ ತಟಸ್ಥ ಸ್ಥಿತಿಯಲ್ಲಿ ಇದ್ದೇವೆ. ನಮಗೆ ಅವಕಾಶ ಇದೆ. ಮನೆಯಲ್ಲಿ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು ಕಾರ್ಟೂನ್ ನೋಡ್ತಾ ಇರ್ತಾರೆ, ಕ್ರಿಕೆಟ್ ನೋಡ್ತಾ ಇರ್ತಾರೆ, ಧಾರಾವಾಹಿ ನೋಡ್ತಾ ಇರ್ತಾರೆ. ನನ್ನ ಅತ್ತೆ ಧಾರಾವಾಹಿ ನೋಡ್ತಾ ಇರ್ತಾರೆ, ಗಂಡ ಕ್ರಿಕೆಟ್ ನೋಡ್ತಾರೆ, ಮಕ್ಕಳು ಕಾರ್ಟೂನ್ ನೋಡ್ತಾರೆ. ನಾನು ಮಾತ್ರ ಹರೇ ಕೃಷ್ಣ ಮಾಡ್ಬೇಕಲ್ಲ. ಅವರೇ ಖುಷಿ ಪಡ್ತಿದಾರಲ್ಲ, ನಾನು ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಹೇಳಿ ಏನು ಇದರಲ್ಲಿ ಏನು ರುಚಿ ಸಿಗ್ತಾ ಇಲ್ಲ. ಅವರೇ ನೋಡಿದ್ರೆ ಖುಷಿ ಆಗ್ತಾ ಉಂಟಲ್ಲ, ಅವರಿಗೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಮಧ್ಯ ಏನೋ ಕುಡಿತಾ ಇರ್ತಾರೆ, ಮಧ್ಯ ಏನೇನೋ ತಿಂತಾ ಇರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಖುಷಿದ್ದಾರೆ. ನಾನು ಹೀಗೆ ಇದ್ದಲ್ಲ ಖುಷಿಯಾಗಿ ಅವ್ರ ಜೊತೆ. ಯಾಕೆ ಇದನ್ನು ತಗೊಂಡೆ? ನೋಡಿ, ಎಳಿಲಿಕ್ಕೆ ಶುರು ಆಯ್ತು. ಯಾರು? ಮಾಯಶಕ್ತಿ ಎಳಿಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ಹೆಚ್ಚು ಅವರೇ ಇರುವುದಲ್ವಾ ಮನೆಯಲ್ಲಿ ನಮ್ಮ. ಹಾಗೆ ಮನೆ ಅಂದ್ರೆ ಇಮಿಡಿಯೇಟ್ ನಮ್ಮ ಮನೆಯಲ್ಲಿ 4 ಜನ ಡಿವೋಟಿ ಭಕ್ತರಾಗಿರ್ಬೋದು. ಆದ್ರೆ ದೂರ ಇರೋರು ಎಷ್ಟು ಜನ ಇದ್ದಾರೆ? ಫಂಕ್ಷನ್ಗೆ ಹೋಗುವಾಗ, ಅಯ್ಯೋ ನೀನ್ ಯಾಕಪ್ಪ ಆಯ್ತಾ, ನೀನು ಸನ್ಯಾಸಿ ಆದ್ಯಾ ಅಂತ ಕೇಳಲಿಕ್ಕೆ ಯಾರಿಗಾದ್ರೂ ಕೇಳಿದಾರ? ಯಾರಾದ್ರೂ? ತಿಲಕ ಇಟ್ಟ ಕೂಡಲೇ ಸನ್ಯಾಸಿ, ಮಾಲೆ ಹಾಕಿದ, ಜಪಮಾಲೆ ಅಂದ್ರೆ ತುಳಸಿ ಮಾಲೆ ಹಾಕಿದ ಕೂಡಲೇ ಸನ್ಯಾಸಿ. ನೋಡಿ, ಅದು ಸತ್ಯ ವಿಷಯ. ನಾವು ಅನಗತ್ಯ ವಿಚಾರಕ್ಕೆ
ವಿಚಾರವನ್ನ ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ಕೃಷ್ಣ ಪ್ರಜ್ಞೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಂತ ಹೇಳೋದಕ್ಕೆ ಇದು ಒಂದು ಎಂಬ್ಲೆಮ್, ಇದೊಂದು ಸೂಚನೆ ಅಥವಾ ಒಂದು ಒಂದು ಏನ್ ಹೇಳುದು ಮುದ್ರೆ. ಆ ಮುದ್ರೆಯಿಂದ ಗೊತ್ತಾಗ್ತದೆ ಒಳ್ಳೆ ವಿಷಯ, ಒಳ್ಳೆ ವಿಷಯ. ಅವ್ರು ಹಾಗೆ ಹೇಳಿದ್ರೆ ಒಳ್ಳೇದು. ಆಗ ನಮಗೆ ಅವರಿಗೆ ಹೇಳ್ಬಹುದು, ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಆದ್ರೆ ನಾನು ಎಲ್ಲದಿಂದ ಎಸ್ಕೇಪ್ ಆಗುವ ಸನ್ಯಾಸಿ ಅಲ್ಲ, ಭಗವಂತನ ಸೇವೆಯಲ್ಲಿ ನಿಮ್ಮನ್ನು ನನ್ನನ್ನು ಎಲ್ಲರನ್ನ ತೊಡಗಿಸಿದ್ರೆ ನಮ್ಮ ಎಲ್ಲರ ಜೀವನ ಪರಿಪೂರ್ಣ ಆಗ್ತದೆ, ಅಂಥ ಸನ್ಯಾಸಿ ನಾವೆಲ್ಲ ಆಗೋಣ ಅಂತ ಹೇಳುವಾಗ ಅವರಿಗೆ ಅರ್ಥ ಆಗಬಹುದು. ಗೊತ್ತಿಲ್ಲ ಅವ್ರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ. ಆದ ಕಾರಣ ನಾವು ಈ ಸಂದಿಗ್ಧ ಪರಿಸ್ಥಿತಿ ನಮ್ದೆಲ್ಲರದ್ದು, ಯಾಕೆಂದ್ರೆ ನಾವು ಹೆಚ್ಚಿನವರೆಲ್ಲರೂ ಸಮಾಜದ ನಡುವೆ ಇದ್ದೇವೆ, ನಮ್ದು ಸಂದಿಗ್ಧ ಪರಿಸ್ಥಿತಿ. ಆದ ಕಾರಣ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೆ ಪ್ರಹ್ಲಾದ ಮಹಾರಾಜರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೆ ಭಕ್ತಿ ಮಾಡಿದ್ರು, ಅದಕ್ಕಿಂತ ಕಷ್ಟವಾದ ಸಂದಿಗ್ಧ ಏನಲ್ಲ ನಮಗೆ. ನಮಗೆ ಯಾರಾದ್ರದ್ದು ಕೊಲ್ಲಿಕ್ಕೆ ಬರ್ತಿದ್ದಾರಾ, ಅಯ್ಯೋ ಜಪ ಮಾಡಬೇಡ ಅಂತ ಹೇಳಿಕ್ಕೆ ಬರ್ತಿದ್ದಾರೆ, ಇಲ್ಲ, ಏನು ತೊಂದರೆ ಇಲ್ಲ, ನಮಗೆಲ್ಲರಿಗೂ ಆರಾಮದಲ್ಲಿ ಹರೇ ಕೃಷ್ಣ ಜಪ ಮಾಡುವುದು, ಆರಾಮವಾಗಿ ತಿಲಕ ಇಟ್ಟುಕೊಂಡು ತಿರುಗಾಡ್ಬೋದು, ಮನಸ್ಸು ಬೇಕಷ್ಟೇ. ಆದ್ರೆ ಬೇರೆ ದೇಶದಲ್ಲಿ ಯಾವುದೋ ಒಂದು ಮುಸ್ಲಿಂ ಕಂಟ್ರಿಯಲ್ಲಿ, ನಾನು ದುಬೈಯಲ್ಲಿ ಇದ್ದೆ, ಅಲ್ಲಿ ತಿಲಕ ಇಟ್ಟು ಹೋಗುವಾಗಿಲ್ಲ, ತಿಲಕ ಇಟ್ಟು ಹೋಗುವಾಗಿಲ್ಲ, ಧೋತಿ ಕುರ್ತ ಹಾಕುವಾಗಿಲ್ಲ, ಏನು ಮಾಡುವಾಗಿಲ್ಲ. ಈಗ ಸ್ವಲ್ಪ ಸಡಿಲ್ ಆಗಿರ್ಲಬಹುದು, ಅಂಡರ್ ಗ್ರೌಂಡ್ ಪ್ರೀಚಿಂಗ್ ಹೇಳಿದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಮಾಡ್ಬೇಕೆಲ್ಲ, ಎದುರು ಏನು ಮಾಡುವಾಗಿಲ್ಲ. ಅಂತಹ ಸ್ಥಿತಿಯೂ ನಮಗಿಲ್ಲ ಭಾರತ ಭೂಮಿಯಲ್ಲಿ ನಾವು. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಭಾರತ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಭಕ್ತಿಯನ್ನ ತಗೊಂಡು ಅದನ್ನ ಬೇರೆಯವರಿಗೆ ಪ್ರಚಾರ, ಅಂದ್ರೆ ತನ್ನಗೆ ಸಾಧನೆ ಮಾಡಿ ತನ್ನ ಜೀವನವನ್ನ ಸಾರ್ಥಕಪಡಿಸಿ ಬೇರೆಯವರಿಗೆ ಕೂಡ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಭಾರತ ಭೂಮಿ ಜನ್ಮ ಹೊಯ್ಲ ಜೀವ, ಆಮೇಲೇನು ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ತನ್ನ ಜನ್ಮ ಸಾರ್ಥಕ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿಮಗೆ 2 ಲೈನ್ ಅರ್ಥ ಆದ್ರೆ ಆ 2 ಲೈನ್ ಅರ್ಥ ಆದವನ್ನು ಇನ್ನೊಬ್ಬರಿಗೆ ಹೇಳಿ ಅಂತ. ಇಡೀ ಅರ್ಥ ಆದ ಮೇಲೆ ಹೇಳ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ನನಗೆ 2 ಲೈನ್ ಅರ್ಥ ಆಗಿದೆ ನನಗೆ. ಈಗ ನನ್ನ ಹತ್ರ ಕೇಳಿದ್ರೆ ನೀವು, ನನಗೆ ಏನು ಅರ್ಥವೇ ಆಗ್ಲಿಲ್ಲ, ಆದ್ರೆ ಸ್ವಲ್ಪ ಏನು ಅರ್ಥ ಆಗಿದೆ ಅಂತ ಭಾಸ ಆಗ್ತಾ ಉಂಟು, ಅದನ್ನು ಹೇಳಲಿಕ್ಕೆ ಪ್ರಯತ್ನ. ನಾವೇನ್ ಮಾಡ್ಬೇಕು, ನಮಗೆ ಅರ್ಥ ಆಗಿದೆ ಅಂತ ಏನು ಅರ್ಥ ಆಗಿದೆ ಅಂತ ಹೇಳಿ ಭಾಸ ಆಗ್ತಾ ಉಂಟು, ಅದನ್ನಾದರೂ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿಯಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತವಾಗಿ ಭಗವಂತ ನಮಗೆ ಪ್ರೇರೇಪಣೆ ಕೊಡ್ತಾನೆ, ಭಗವಂತ ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾನೆ, ಮುಂದೆ ಕರ್ಕೊಂಡು ಹೋಗ್ತಾನೆ, ಬಿಡ್ತಾನೆ ಮಾತ್ರ ಅಲ್ಲ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಏಕಕಾಲದಲ್ಲಿ ಸನ್ಯಾಸಿ ಮತ್ತು ಯೋಗಿ. ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯ ನಿಗ್ರಹಗಳ ಉದ್ದೇಶವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ನೆರವೇರುತ್ತದೆ. ಇದರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೇವೆ. ಹೇಗೆ ಅಷ್ಟಾಂಗ ಯೋಗದ್ದೆಲ್ಲ ನ್ಯಾಚುರಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಡೀತಾ ಇದೆ, ಯಮ ನಿಯಮ ಆಗಲಿ ಎಲ್ಲ. ಆಮೇಲೆ ಜ್ಞಾನ ಮಾರ್ಗದಲ್ಲಿರುವ ಏನು ಜ್ಞಾನ ಮಾರ್ಗ ಅಂದ್ರೆ ಷಟ್ ಸಂಪತ್ ಅಂತ ಹೇಳ್ತಾರೆ, ಶಮ ದಮ ತಿತಿಕ್ಷ, ಈ ರೀತಿ ಷಟ್ ಸಂಪತ್ತು, ಅದು ಕೂಡ ನ್ಯಾಚುರಲಿ ಆಗ್ತಾ ಉಂಟು ನಮಗೆ. ಶಮನ, ದಮನ, ತಿತಿಕ್ಷ, ಉಪರತಿ, ಈ ರೀತಿಯದೆಲ್ಲ ನ್ಯಾಚುರಲಿ ಕೃಷ್ಣ ಪ್ರಜ್ಞೆ ತಕೊಂಡವನಿಗೆ ಸಾಮಾನ್ಯವಾಗಿ ಖಂಡಿತವಾಗಿ ಆಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅಂದ್ರೆ ನಾವೆಲ್ಲ ಜ್ಞಾನ ಮಾರ್ಗಕ್ಕೆ ಆಮೇಲೆ ಅಷ್ಟಾಂಗ ಯೋಗ ಮಾರ್ಗಕ್ಕೆ ಚಿಂತನೆ ಮಾಡಬೇಕು ಅಂತ ಇಲ್ಲ. ಈ ನಿಟ್ಟಿನಲ್ಲಿ ಜ್ಞಾನ ಮಾರ್ಗ ಆಮೇಲೆ ಅಷ್ಟಾಂಗ ಯೋಗ ಮಾರ್ಗ ಹೇಳಿದಂತ ಎಷ್ಟೋ ವಿಚಾರಗಳು ನಮಗೆ ಸಹಾಯ ಆಗ್ತದೆ. ಉದಾಹರಣೆಗೆ ಇಲ್ಲಿ ಈಗ ಹಿಂದಿನ ಕರ್ಮ ಯೋಗದ ಅಧ್ಯಾಯ ಅಥವಾ ಜ್ಞಾನ ಯೋಗದ ಅಧ್ಯಾಯದಲ್ಲಿ ಹೇಳಿದ ಎಷ್ಟೋ ವಿಚಾರಗಳು ನಮಗೆ ಮುನ್ನಡೆಕೊಂಡು ಹೋಗ್ತಾ ಉಂಟು. ನಾವು ಭಕ್ತಿಯನ್ನು ನೇರ ತಗೊಂಡ್ರು ಕೂಡ ಅದೆಲ್ಲ ಪಾಯಿಂಟ್ಸ್ ನಮಗೆ ಹೆಲ್ಪ್ ಆಗ್ತದೆ. ಉದಾಹರಣೆಗೆ ನಾವು ಯೋಗವನ್ನು ತಗೊಳ್ಳುವಾಗ ಯೋಗದಲ್ಲಿ ಆಸನಗಳು ಆಗಿರ್ಲಿ, ಪ್ರಾಣಾಯಾಮ ಆಗಿರ್ಲಿ, ಅದು ಭಕ್ತನಿಗೆ ನಿಷಿದ್ಧ ಏನಲ್ಲ, ಭಕ್ತನಿಗೆ ನಿಷಿದ್ಧ ಏನಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಬಾಹ್ಯ ಪ್ರಕ್ರಿಯೆ, ಅದು ಆರೋಗ್ಯ ಸಿದ್ಧಿಗೋಸ್ಕರ ಮಾಡಿದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕೆಂತ ಹೇಳಿದ್ರೆ ಒಳ್ಳೆ ಆರೋಗ್ಯ ಇದ್ರೆ ಒಳ್ಳೆ ಸೇವೆ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆ ಪ್ರಸಾದ ತಗೊಂಡ್ರೆ, ಒಳ್ಳೆ ಆಹಾರವನ್ನು ತಗೊಂಡ್ರೆ ಸೇವೆ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದ್ರೆ, ಆ ಕೃಷಿ ಮಾಡೋದು ಭಕ್ತಿ ಅಲ್ಲ ಅಂತ ಹೇಳಿ ಕೃಷಿ ಬಿಟ್ಟು ಬಿಡುದಾ? ಆ ಕಂಪನಿಗೆ ಹೋಗುದು, ಯಾವ ಕಂಪನಿಗೆ, ಸಾಫ್ಟ್ವೇರ್ ಕಂಪನಿಗೆ ಹೋಗಿ ದುಡಿತಾ ಇದ್ದಾನೆ, ಇದು ಭಕ್ತಿ ಅಲ್ಲ ಅಂತ ಹೇಳಿ ಬಿಟ್ಟು ಬಿಡುದಾ? ಅದೇ ರೀತಿಯಲ್ಲಿ ಯೋಗ ಆಸನಗಳನ್ನು ಕೂಡ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನಮ್ಮ ಹೃದಯ, ಮನಸ್ಸು ಎಲ್ಲದಕ್ಕೂ ಸಹಾಯ ಆಗ್ತದೆ, ಅಂದ್ರೆ ಬಾಹ್ಯವಾಗಿ. ಯಾಕಂದ್ರೆ ಈ ಯೋಗ ಆಸನದ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಅದರಲ್ಲಿ ಉಸಿರಾಟದ ಜೊತೆ ನಮ್ಮ ದೇಹದ ಅವಯವಗಳ ಮೂವ್ಮೆಂಟ್ ಇರ್ತದೆ. ಇದೊಂದು ಸಂಗೀತ ಇದ್ದ ಹಾಗೆ,
ಸಂಗೀತ ಇದ್ದ ಹಾಗೆ. ಸಂಗೀತದಲ್ಲಿ ರಾಗ ತಾಳ ಅಂತ ಹೇಗಿದೆ, ಅದೇ ರೀತಿ ಆಸನ ಮಾಡುವಾಗ ರಾಗ ತಾಳದಂದ್ರೆ ಉಸಿರಾಟ ಮತ್ತು ಶರೀರದ ಅವಯವಗಳ ಒಂದು ಪ್ರಕ್ರಿಯೆ, ಮೂವ್ಮೆಂಟ್ ಜೊತೆಯಲ್ಲಿ ಇರ್ತದೆ. ಅದೊಂದು ಮ್ಯೂಸಿಕ್ ಇದ್ದ ಹಾಗೆ. ಯಾಕೆ ಇದು ಹೇಳಿದೆ ಅಂತ ಹೇಳಿದ್ರೆ, ಬೇರೆ ಎಲ್ಲ ಚಟುವಟಿಕೆ ನಾವು ಮಾಡ್ತೇವೆ ಜೀವನದಲ್ಲಿ, ನಾವು ನಡೆಯುವುದಿರಬಹುದು, ಯಾವುದೇ ಇರಲಿ, ನಾವು ಉಸಿರಾಟವನ್ನ ನಮ್ಮ ದೇಹದ ಮೂವ್ಮೆಂಟ್ ಜೊತೆ ಸಿಂಕ್ರೊನೈಸ್ ಮಾಡುವುದಿಲ್ಲ. ಆದ ಕಾರಣ ಇದೊಂದು ಕ್ಲೀನಿಂಗ್ ಪ್ರೊಸೆಸ್. ಈಗ ತುಂಬಾ ಗಟ್ಟಿಯಾದ ಕಲ್ಮಶ ಇರುವಂತಹ ಒಂದು ಪಾತ್ರೆ ತೊಳೆಯುವ ಜಾಗದಲ್ಲೆಲ್ಲ ಗಟ್ಟಿಯಾಗಿ ತುಂಬಿರ್ತದಲ್ಲ ಒಂದೊಂದ್ಸಲ, ಅದನ್ನು ಹೇಗೆ ಕ್ಲೀನ್ ಮಾಡೋದು? ಅದಕ್ಕೆ ಜೋರಾಗಿ ನೀರು ಹಾಕುದು, ಅಥವಾ ಬಿಸಿನೀರು ಹಾಕುದು, ಅಥವಾ ಉಪ್ಪು ನೀರು ಹಾಕುದು, ಅಥವಾ ಹುಳಿ ನೀರು ಹಾಕುದು, ಏನೇನೋ ಮಾಡುದು, ಅಥವಾ ಏನೋ ಒಂದು ಕೆಮಿಕಲ್ ತಂದು ಹಾಕುದು, ಹಾಗೆಲ್ಲ ಮಾಡಿ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ರೀತಿಯಲ್ಲಿ ಯೋಗಾಸನ ಮಾಡುವಾಗ ನಮ್ಮ ಶರೀರದ ಮೂವ್ಮೆಂಟು ಮತ್ತು ಉಸಿರಾಟದ ಜೊತೆ ಎಲ್ಲೆಲ್ಲಿ ಕಲ್ಮಶ ಇದೆ ಅದನ್ನು ತಳ್ಳುವಂತಹ ಪ್ರಯತ್ನ ಈ ಯೋಗಾಸನದಲ್ಲಿ ನಡೀತದೆ. ಇದೇ ರೀತಿಯಲ್ಲಿ ಭಕ್ತಿಯಲ್ಲಿ ಏನ್ ನಡೀತದೆ? ಭಕ್ತಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ನಮ್ಮ ಜನ್ಮದಿಂದ ಅಂಟಿರುವಂತಹ ವ್ಯಾಧಿ, ಅದು ಭವರೋಗ ಅಂತ ಹೇಳ್ತಾರೆ. ಅಂದ್ರೆ ಪುನಃ ಪುನಃ ಇಲ್ಲಿ ಬರುವಂತಹ ರೋಗ. ಯಾರೋ ಬೈತಾರಲ್ಲ, ನಿನಗೇನ್ ರೋಗ, ವಾಪಸ್ ಇಲ್ಲಿಗೆ ಬರ್ತಾ ಇದೆಯಾ? ಬೈತಾರೆ ಕೆಲವೊಂದ್ಸಲ. ನಿನ್ಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ, ಪುನಃ ಪುನಃ ಇಲ್ಲೇ ಬರ್ತಿದ್ದೆ, ನಿನ್ಗೇನ್ ರೋಗನ ಅಂತ ಬೈತಾರೆ. ಅದೇ ರೀತಿಯಲ್ಲಿ ನಮ್ಗೆಲ್ಲರಿಗೂ ಪುನಃ 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 ಇಲ್ಲಿಗೆ ಬರುವ ರೋಗ. ಉದಾಹರಣೆಗೆ ಯಾರೋ ಒಬ್ರು ಅಂಗಡಿ ಇಟ್ಟಿರ್ತಾರೆ, ಅಲ್ಲಿಗೆ ಯಾರೋ ಭಿಕ್ಷೆಗೆ ಬರ್ತಾರೆ, ನೋಡ್ಲಿಕ್ಕೆ ಚೆನ್ನಾಗಿರಲ್ಲ, ಭಿಕ್ಷೆಗೆ ಬರ್ತಾರೆ. ಹೋಗಪ್ಪ ಮುಂದೆ, ಪುನಃ ಬಂದ್ರೆ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಪುನಃ ಪುನಃ ಇಲ್ಲೇ ಬರ್ತೀನಿ, ನಿನ್ಗೇನ್ ರೋಗನ? ಅದೇ ರೀತಿಯಲ್ಲಿ ನಮ್ಗೆ ಎಲ್ರಿಗೂ ಏನಾಗಿದೆ ಅಂದ್ರೆ ಪುನಃ ಪುನಃ ಭವ. ಇಲ್ಲಿ ಭವ ಅಂತ ಹೇಳಿದ್ರೆ ಭೂಮಿ, ಭವ ಅಂದ್ರೆ ಇಂದ್ರಿಯ ಸುಖ. ಆಹಾ, ನನಗೆ ಇಲ್ಲೇ ಬರ್ಬೇಕು ಅಂತ ಹೇಳುವ ರೋಗ ಇದೆ. ಆ ರೋಗದಿಂದ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಒಂದೇ ಮಾರ್ಗ, ಅದು ಭಕ್ತಿ ಮಾರ್ಗ. ಬೇರೆ ಯಾವ ಮಾರ್ಗದಲ್ಲಿ ಅಷ್ಟು ಸುಲಭ ಇಲ್ಲ. ನೆನ್ನೆ ಅಥವಾ ಮೊನ್ನೆ ಹೇಳಿದ ಹಾಗೆ ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ಶ್ರೀಲ ಪ್ರಭುಪಾದರು ಒಂದು ಜಾಗೆಯಲ್ಲಿ ಹೇಳ್ತಾರೆ, ಈ ಪ್ರಕೃತಿಯ ಸೃಷ್ಟಿ ಆದ ಮೇಲೆಯೇ ಯಾವುದಕ್ಕೆ ಬೆಲೆ? ಬ್ರಹ್ಮನ್ ಸಾಕ್ಷಾತ್ಕಾರ ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಬಂದಿದ್ದು. ಈ ಪ್ರಕೃತಿಯ ಸೃಷ್ಟಿ ಇಲ್ಲದೆ ಇರುವಾಗ, ಅಂದ್ರೆ ಕೃಷ್ಣ ಮಾತ್ರ ಕೃಷ್ಣನ ಭಕ್ತರ ಜೊತೆ ಇರುವಾಗ ಭಗವಾನ್ ಸಾಕ್ಷಾತ್ಕಾರ ಮಾತ್ರ ಇದ್ದದ್ದು. ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು. ನಾವೆಲ್ಲ ಪ್ರಯತ್ನ ಪಡೋದು ಜ್ಞಾನಕ್ಕೆ, ಯೋಗಕ್ಕೆ ಇಲ್ಲ. ಆದ್ರೆ ನಿಜವಾಗಿ ಪರ್ಮನೆಂಟ್ ಆಗಿರುವಂತಹ ಮಾರ್ಗ ಅಂತ ಹೇಳಿದ್ರೆ ಭಕ್ತಿ ಮಾರ್ಗ ಒಂದೇ. ಪರ್ಮನೆಂಟ್ ಆಗಿರುವ ಮಾರ್ಗ ಅಂತ ಹೇಳಿದ್ರೆ ಭಕ್ತಿ ಮಾರ್ಗ ಒಂದೇ ಅಂತ ಇದರಿಂದ ಅರ್ಥ ಆಗ್ತದೆ ನಮ್ಗೆ. ಎಂತ ಇಂಪಾರ್ಟೆಂಟ್. ಇದರ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಯಾಕೆ ನಾನು ವೇಸ್ಟ್ ಮಾಡ್ತಿದ್ದೇನೆ ಇದೆಲ್ಲ ಮಾಡಿ. ಈಗ ಮೊನ್ನೆ ಮಾತಾಜಿ ಕೇಳಿದ್ರು, ಎಂತ ಅದ್ಭುತವಾದ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ, ಇದೆಲ್ಲ ತಿಳಿಯುವ ಅವಶ್ಯಕತೆ ಇದೆ ನಮಗೆ. ಯಾವುದು? ಯೋಗ ಲ್ಯಾಡರ್ ಅಥವಾ ಯೋಗದ ಏಣಿಯ ಬಗ್ಗೆ ತಿಳಿಯುವ ಅವಶ್ಯಕತೆ ಇದೆಯಾ? ಕರ್ಮ ಆದ ಮೇಲೆ ಜ್ಞಾನ, ಜ್ಞಾನ ಆದ ಮೇಲೆ ಭಕ್ತಿ, ಇದೆಲ್ಲ ಅಗತ್ಯ ಇದೆಯಾ? ನಮಗೆ ಭಕ್ತಿ ಮಾಡೋದೇ ಇಂಪಾರ್ಟೆಂಟ್ ಅಲ್ವಾ? ಅಂದ್ರೆ ಅದರ ಅರ್ಥ ಅಂತ ಹೇಳಿದ್ರೆ ನಮಗೆಲ್ಲ ಹೃದಯ ಶುದ್ಧಿ ಆಗುವಾಗ ಇದೆಲ್ಲ ಬೇಡ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಭಕ್ತಿ ಮಾತ್ರ ಇದೇ ನಿಜವಾದ ಜೀವನ ಅಂತ ಅನ್ನಿಸ್ಲಿಕ್ಕೆ, ನಿಜವಾಗಿ ಅನ್ನಿಸುವುದಲ್ಲ, ಸತ್ಯವೂ ಅದೇಯ. ಮನುಷ್ಯನು ಸ್ವಾರ್ಥದ ಕ್ರಿಯೆಯನ್ನು ಬಿಟ್ಟು ಬಿಡಲು ಶಕ್ತನಾಗದಿದ್ದರೆ ಜ್ಞಾನ ಮತ್ತು ಯೋಗಗಳು ನಿರರ್ಥಕ. ನೋಡಿ, ಭಕ್ತಿ ಮಾರ್ಗದಲ್ಲಿ ಸ್ವಾರ್ಥ ಇದ್ರೂ ಕೂಡ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದೆ ಹೋಗ್ತಾನೆ. ಆದ್ರೆ ಯೋಗ ಮತ್ತು ಜ್ಞಾನ ಮಾರ್ಗದಲ್ಲಿ ಸ್ವಾರ್ಥ ಇದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಸ್ವಾರ್ಥ ತೃಪ್ತಿಯನ್ನು ತ್ಯಜಿಸಿ ಪರಮ ಪ್ರಭುವನ್ನು ತೃಪ್ತಿಗೊಳಿಸಲು ಸಿದ್ಧವಾಗಿರುವುದೇ ಜೀವಿಯ ನಿಜವಾದ ಗುರಿ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಯಾವುದೇ ಬಗೆಯ ಸ್ವಂತ ಭೋಗದ ಆಸೆ ಇರುವುದಿಲ್ಲ. ಫಸ್ಟಿಗೆ ಮಾಡುವಾಗ ಆಸೆ ಇರ್ತದೆ, ಆದರೆ ಭಗವಂತನ ಕೃಪೆಯಿಂದ ಆಸೆ ಎಲ್ಲ ಹೊರಟು ಹೋಗ್ತದೆ. ತುಂಬಾ ಉದಾಹರಣೆಗಳಿದೆ. ಧ್ರುವ ಮಹಾರಾಜರು ಒಂದು ಉದಾಹರಣೆ. ಅವರು ಏನು ಆಸೆ ಪಟ್ಟರು, ನನಗೆ ನನ್ನ ತಾತನಿಗಿಂತ ಜಾಸ್ತಿ ಆಸ್ತಿ ಬೇಕು ಅಂತ, ವೈಭೋಗ ಬೇಕು ಅಂತ ಹೇಳಿ ಹೋದ್ದು ಸಾಧನೆ ಮಾಡ್ಲಿಕ್ಕೆ. ಆದ್ರೆ ಅಲ್ಲಿ ಹೋದ ಮೇಲೆ ನನಗೇನು ಬೇಡ, ನನಗೆ ನಿನ್ನ ನೋಡಿದ್ದೇ ಖುಷಿ, ಭಗವಂತ ನನಗೆ ನಿನ್ನ ಸೇವೆ ಮಾಡುವ ಅವಕಾಶ ಅಂತ ಕೇಳಿದ್ದು ಬಿಟ್ರೆ ಬೇರೇನು ಕೇಳಲಿಲ್ಲ. ಅವನು ಸದಾ ಕಾಲದಲ್ಲಿಯೂ ಪರಮ ಪ್ರಭುವನ್ನು ತೃಪ್ತಪಡಿಸುವುದರಲ್ಲಿಯೇ ನಿರತನಾಗಿರುತ್ತಾನೆ. ಅದೇ ರೀತಿಯಲ್ಲಿ ಧ್ರುವ ಮಹಾರಾಜರಿಗೆ ಏನಾಗಿದೆ ಅದೇ ನಮಗೆ ಆಗ್ತಾ ಉಂಟು. ನಾವು ನಿರಂತರವಾಗಿ ಭಗವಂತನ ಸ್ಪರ್ಶದಲ್ಲಿರುವವರು, ಭಕ್ತರು ನಿರಂತರವಾಗಿ ಭಗವಂತನೊಟ್ಟಿಗೆ ಸಂಪರ್ಕದಲ್ಲಿರುವವರು. ಹೇಗೆ ಅದು ಸಂಪರ್ಕ? ನಾವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಆಗದಿಂದ ನಾವು ನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರ ಯಾರ್ಯಾರು ಜಪ ಮಾಡ್ತಾರೆ
ಕೃಷ್ಣನ ಸಂಬಂಧ ನಿತ್ಯವೂ ಇದೆ. ಯಾಕೆಂದ್ರೆ ಹರೇ ಕೃಷ್ಣ ಮಹಾಮಂತ್ರಕ್ಕೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ, ಎಳ್ಳಿನಷ್ಟು ವ್ಯತ್ಯಾಸ ಇಲ್ಲ. ಎಳ್ಳಿನಷ್ಟು ವ್ಯತ್ಯಾಸ ಇಲ್ಲ. ಯಾರು ವ್ಯತ್ಯಾಸ ಕಂಡುಹಿಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದು ದೊಡ್ಡ ಅಪರಾಧ ಆಗಿಬಿಡ್ತದೆ. ಕೃಷ್ಣನ ಹೆಸರಿಗೂ ಕೃಷ್ಣನಿಗೂ ವ್ಯತ್ಯಾಸ ಕಂಡು ಹಿಡಿಲೇಬಾರದು. ಅಭಿನ್ನತ್ವಾನ್ ನಾಮ ನಾಮಿನೋ. ಆದ ಕಾರಣ ನಾವೆಲ್ಲ ಯಾರು ಹರೇ ಕೃಷ್ಣ ಅಂತ ಹೇಳ್ತೇವೆ ಅಲ್ಲಿ ಕೃಷ್ಣ ಇದ್ದಾನೆ. ಎಂತ ಅದ್ಭುತ! ನಮಗೆಲ್ಲರಿಗೂ ಕೃಷ್ಣನ ಸಾಕ್ಷಾತ್ಕಾರ ಆಗಿದೆ, ಆದರೆ ಆ ಒಂದು ಸಂಪೂರ್ಣವಾದ ಶ್ರದ್ಧೆ ಇಲ್ಲ ನಮಗೆ. ಆದ ಕಾರಣ ನಮಗೆ ಅದನ್ನು ಆಕ್ಸೆಪ್ಟ್ ಮಾಡುವಂತ ಮನಸ್ಸೇ ಇಲ್ಲ. ಆದರೆ ಯಾವಾಗ ನಾವು ನಿಜವಾಗಿ ಸಾಧನಾ ರೂಪದಲ್ಲಿ ಇದನ್ನು ತಗೊಂಡು ನಾನು ಒಂದಲ್ಲ ಒಂದು ದಿವಸ ಕೃಷ್ಣ ಭಕ್ತರ ದೀಕ್ಷೆ ಸಿಗ್ತದೆ ನನಗೆ, ಅದರ ಮುಖೇನ ನಾನು ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಯಾರಿಗೆ ಸಂಪೂರ್ಣವಾಗಿ ಶ್ರದ್ಧೆ ಇದೆ ಅವನಿಗೆ ಈ ಮಾರ್ಗದಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಮುಂದೆ ಹೋಗ್ತಾ ಇರ್ತೇವೆ ನಾವೆಲ್ಲ. ಅವನು ಸದಾಕಾಲದಲ್ಲಿಯೂ ಪರಮಪ್ರಭುವನ್ನು ತೃಪ್ತಿಪಡಿಸುವುದರಲ್ಲೇ ನಿರತನಾಗಿರ್ತಾನೆ. ಪರಮೋನ್ನತದ ಬಗ್ಗೆ ಪರಮೋನ್ನತನ ಬಗ್ಗೆ ಏನೂ ತಿಳಿಯದವನು ಸ್ವಂತ ತೃಪ್ತಿಯಲ್ಲಿ ತೊಡಗಬೇಕಾಗುತ್ತದೆ. ಏಕೆಂದರೆ ಯಾರು ನಿಷ್ಕ್ರಿಯೆಯ ನೆಲೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಎಲ್ಲ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುತ್ತದೆ. ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಎಲ್ಲ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುತ್ತದೆ. ಇದನ್ನು ಮಾಡಿದರೆ ಎಲ್ಲವೂ ನ್ಯಾಚುರಲ್ ಆಗಿ ಸೊಲ್ಯೂಷನ್, ಎಲ್ಲದಕ್ಕೂ ಸೊಲ್ಯೂಷನ್ ಹರೇ ಕೃಷ್ಣ ಮಹಾಮಂತ್ರ ತಗೊಳ್ಳೋದು, ಭಕ್ತರ ಸೇವೆ, ಭಗವಂತನ ಸೇವೆ. ಆಮೇಲೆ ಮಾಡೋ ಚಟುವಟಿಕೆ, ಆಫೀಸಿಗೆ ಹೋಗೋರು ಆಫೀಸಿಗೆ ಹೋಗೋದು, ಕೆಲಸ ಮಾಡೋರು ಕೆಲಸ ಮಾಡೋದು, ಅದೆಲ್ಲ ನಡೀತಾ ಇರಲಿ. ಆದರೆ ಇದನ್ನು ಮುಖ್ಯವಾಗಿ ನಮ್ಮ ಹೃದಯದಲ್ಲಿ ತಗೊಳ್ಬೇಕು. ಶ್ಲೋಕ ಇನ್ನು ಲೇಟ್ ಆಗಬಹುದು, ಎಲ್ಲಿಗೆ ನಿಲ್ಸೋಣ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಚರ್ಚೆ ಮಾಡೋಣ. ಪ್ರಶ್ನೆ ಇಲ್ಲ, ಅಕಸ್ಮಾತ್ ನಿಮಗೆ ಏನಾದರೂ ಇದರ ಬಗ್ಗೆ ಗೊತ್ತಾಗಿ ಸ್ಪೆಷಲ್ ಆಗಿ ಏನಾದರೂ ಹೇಳ್ಬೇಕಿದ್ರೆ ಹೇಳಿ. ನಾನೇನಾದ್ರೂ ತಪ್ಪು ಹೇಳಿದ್ರೆ ಅದನ್ನು ಕೂಡ ಕರೆಕ್ಷನ್ ಮಾಡಬಹುದು ಖಂಡಿತವಾಗಿ. ಸೌಭಾಗ್ಯ ಮಾತಾಜಿ ದಯವಿಟ್ಟು ಹೇಳಿ.